ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಬೃಂದ ಮಾಡಿದ ಕಮಾಲ್ ಜೆ ಪಿ ಕ್ಲೀನ್ ಬೋಲ್ಡ್ ಅಂತಾನೆ ಹೇಳ್ಬೋದು. ಅದಕ್ಕೂ ಮೀರದ್ದೇನು ನಡೆದೇ ಹೋಗ್ತಿದೆಯಾ, ಏನಾಯಿತು, ಏನು ಕತೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ರವೀಂದ್ರ ಭಟ್ಕಳ್ ಮನೆಯಲ್ಲಿದ್ದಾರೆ. ರವೀಂದ್ರ ಭಟ್ಕಳ್ ಮನೆಯಲ್ಲಿರ್ತಕ್ಕಂಥ ವಿಷಯ ಜೆ ಪಿಗೆ ಗೊತ್ತಿಲ್ಲ. ಬಟ್ ಇದರ ನಡುವೆ ಇಲ್ಲಿ ಬೃಂದ ಜೆ ಪಿ ಮುಂದೆ ಒಂದು ಫೋಟೋವನ್ನು ತೋರಿಸ್ತಾಳೆ. ಅದನ್ನು ನೋಡಿದ ಜೆ ಪಿ ರುಚಿಗೇಳ್ತಾರೆ. ನೋಡಿ ಮಾವ, ನೀವಿಲ್ಲಿ ಕಷ್ಟಪಡ್ತಾ ಇದ್ದೀರಾ, ಆದರೆ ಮಾವನ ಮನೆಗೆ ಹೋಗಿ ಕುತ್ಕೊಂಡಿದ್ದಾನೆ ಅರ್ಜುನ್ ಅಂತ ಹೇಳಿ ಅಪ್ಪ ಮಕ್ಕಳ ನಡುವೆ ತಂದಿಡು ಪ್ರಯತ್ನಕ್ಕೆ ಬೃಂದ ಮುಂದಾಗ್ತಾಳೆ. ಅದರ ನಡುವೆ 3 ತಿಂಗಳ ಹಾಗೆ ಬಿಡ್ತು ವಿಕ್ಕಿ ಬಿಡುಗಡೆ ಆದರು. ಈ ಕಡೆ 3 ತಿಂಗಳುಗಳ ಕಾಲ ಅರ್ಜುನ್ ಮತ್ತು ಭಾರ್ಗವಿ ಅವರ ತಂದೆ ಮನೆಯಲ್ಲೇ ಇದ್ದಾರೆ. ಅತ್ತ ಕಡೆ ಆಫೀಸ್ ಕೂಡ ಓಪನ್ ಆಗಿದೆ ಭಾರ್ಗವಿಗೋಸ್ಕರ. ಇದೆಲ್ಲದರ ನಡುವೆ ಕಹಾನಿ ಮೇ ಟ್ವಿಸ್ಟ್ ಅನ್ನೋ ಹಾಗೆ ಇಲ್ಲಿ ಶಕ್ತಿ ಪ್ರಸಾದ್ ಮತ್ತು ವಂದನಾ ಮೀಡಿಯಾದವರನ್ನ ಕರೆದಿದ್ದಾರೆ. ಕರೆಯುವ ಮುಖಾಂತರವಾಗಿ ಇಲ್ಲಿ ಶಕ್ತಿ ಪ್ರಸಾದ್ ತನ್ನ ಒಂದು ಸ್ಥಾನಕ್ಕೆ ರಾಜೀನಾಮೆ ಘೋಷಣೆ ಮಾಡ್ತಾ ಇದ್ದೀನಿ ಅಂತ ಕೂಡ ಹೇಳ್ತಾರೆ. ಮಾತನ್ನ ಕೇಳಿ ಮೀಡಿಯಾದವರು ಸಾಕಷ್ಟು ಪ್ರಶ್ನೆಗಳನ್ನು ಹಾಕ್ತಾರೆ. ಈ ಕಡೆ ನಾವು ನಿಜವಾಗ್ಲೂ ಕೂಡ ಜನಗಳಿಗೋಸ್ಕರ ಇರೋದು, ನನ್ನ ಹೆಂಡತಿ ಮಗ ತಪ್ಪು ಮಾಡಿದಾನೆ ಅನ್ನೋ ವಿಷಯ ಗೊತ್ತಾದ ಮೇಲೆ ನನ್ನ ಹೆಂಡತಿಗೆ ಮತ್ತು ಮಗನಿಗೆ ಶಿಕ್ಷೆ ಕೊಡಿಸೋ ಹಾಗೆ ನಾನೇ ಮಾಡಿದೆ. ಅವ್ರಿಗೆ ಶಿಕ್ಷೆ ಆಗಲೇಬೇಕಲ್ವ, ತಪ್ಪು ಮಾಡಿದ್ಮೇಲೆ ನನ್ನ ಮಗ ಶಿಕ್ಷೆ ಅನುಭವಿಸಿ ಆಚೆ ಬರ್ತದಾನೆ. ಜೊತೆಗೆ ನನ್ನಿಂದ ತಪ್ಪಾಗಿದೆ ಅನ್ನೋದು ಅರಿತದ ಮೇಲೂ ಕೂಡ ನಾನು ಈ ರೀತಿಯಲ್ಲಿ ಈ ಒಂದು ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಇಷ್ಟಪಡುವುದಿಲ್ಲ. ಹಾಗಾಗಿ ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ನಿಜಕ್ಕೂ ಕೂಡ ನನಗೆ ಯಾವುದೇ ರೀತಿಯ ಒತ್ತಡ ಕೂಡ ಇಲ್ಲ. ಆದರೂ ಕೂಡ ಜನಗಳ ಸೇವೆಗೋಸ್ಕರ ನಾನು ಇದನ್ನೇ. ಆದರೆ ಜನಗಳ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡು ಈ ರೀತಿಯಾಗೆಲ್ಲ ಮಾತಾಡ್ತಿದ್ದಾರೆ ಅಂದಮೇಲೆ ಅಂಥ ಸ್ಥಾನದಲ್ಲಿ ಅವರ ವಿರುದ್ಧವಾಗಿ ಮುಂದುವರಿಯುವುದಕ್ಕೆ ನಾನು ಇಷ್ಟಪಡುವುದಿಲ್ಲ. ಅದಕ್ಕೋಸ್ಕರನೇ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಸ್ಥಾನದಲ್ಲಿ ನಾನು ಇರುವುದಿಲ್ಲ, ರಾಜೀನಾಮೆ ಘೋಷಣೆ ಮಾಡ್ತಿದ್ದೀನಿ ಅಂತ ರಾಜೀನಾಮೆ ಘೋಷಣೆ ಮಾಡಿಬಿಡ್ತಾರೆ ಶಕ್ತಿ ಪ್ರಸಾದ್. ಇದನ್ನ ಟಿವಿಯಲ್ಲಿ ನೋಡಿದಂಥ ರವೀಂದ್ರ ಭಟ್ಕಳ ಹಾಗೆ ಭಾರ್ಗವಿ ಶಾಕ್ ಆಗ್ತಿದ್ದಾರೆ. ಬಿಕಾಸ್ ಇಲ್ಲಿ ಭಾರ್ಗವಿಗೆ ಅನ್ನಿಸ್ತದೆ, ಏನಪ್ಪಾ ಇದು ಶಕ್ತಿ ಪ್ರಸಾದ್ ಇದಕ್ಕಿದ್ದಂತೆ ಈ ರೀತಿ ರಾಜೀನಾಮೆ ಕೊಡುವುದು ಅಂದ್ರೆ ಏನು, ನಿಜವಾಗ್ಲೂ ಶಕ್ತಿ ರಾಜೀನಾಮೆ ಕೊಡ್ತಿರೋದು ನಿಜಾನ ಅನ್ನೋದನ್ನೇ ಒಪ್ಪೋಕ್ಕಾಗ್ತಿಲ್ವಲ್ಲ, ಅದು ಯಾರದೇ ಒತ್ತಡ ಇಲ್ಲದ ನಿಜಕ್ಕೂ ಎಲ್ಲವೂ ಕೂಡ ಅಚ್ಚರಿಯನ್ನುಂಟು ಮಾಡ್ತದೆ ಅಂತ ಭಾರ್ಗವಿ ಅನ್ಕೋತದ್ದಾಗ್ಲೇ ಇಲ್ಲಿ ರವೀಂದ್ರ ಭಟ್ಕಳ್ ಅವರು ಬರ್ತಾರೆ. ಏನಮ್ಮ ಯೋಚನೆ ಮಾಡ್ತಿದ್ಯಾ ಪುಟ್ಯ ಅಂತ ಕೇಳಿದಾಗ, ಅದಲ್ಲ ಹಾಗಲ್ಲಪ್ಪ, ಶಕ್ತಿ ಪ್ರಸಾದೇ ಇದಕ್ಕಿದ್ದಂತೆ ರಾಜೀನಾಮೆ ಕೊಡ್ತಿದ್ದಾರೆ ಅಂದ್ರೆ ನನಗೆ ಯಾಕೋ ನಂಬೋದು ಕಷ್ಟ ಆಗ್ತದೆ, ಯಾಕೆ ಈ ರೀತಿ ಮಾಡಬೇಕಾಗಿತ್ತು ಅವರು ಅಂತ ಕೇಳಿದಾಗ, ಈ ಒಂದು ಸ್ಥಾನಕ್ಕೆ ಬರೋದಕ್ಕೆ ಅವ್ನಿಗೆ ಅದು ಎಷ್ಟು ಜನರ ರಕ್ತ ಹರಿಸದಾನು ಗೊತ್ತಿಲ್ಲ. ಆದರೂ ಕೂಡ ಕೊನೆಗೂ ಜಯ ಸಿಕ್ತು ಅಂತಾನೆ ಹೇಳ್ಬೋದು. ಯಾಕೆ ಹೇಳು, ಶಕ್ತಿ ರಾಜೀನಾಮೆ ಕೊಡ್ತಿದ್ದಾನೆ, ಅದರ ಅರ್ಥ ಅಷ್ಟು ಒತ್ತಡಗಳಿದ್ದಾವೆ. ಜೊತೆಗೆ ಅವನು ರಾಜೀನಾಮೆ ಕೊಡ್ದೆ ಅವನಿಗೆ ಬೇರೆ ಯಾವುದೇ ದಾರಿ ಕೂಡ ಉಳ್ಕೊಂಡಿರಲಿಲ್ಲ. ಅದೇ ಕಾರಣಕ್ಕೆ ಅವನು ರಾಜೀನಾಮೆ ಕೊಡ್ತಾ ಇರೋದು, ಇದರಲ್ಲಿ ಅಚ್ಚರಿ ಪಡಬೇಕಾಗಿರೋದು ಏನೂ ಇಲ್ಲ ಅಂತ ಹೇಳಿ ಇಲ್ಲಿ ರವೀಂದ್ರ ಭಟ್ಕಳ್ ಅವರು ಭಾರ್ಗವಿಗೆ ತಿಳಿಸ್ತಾರೆ. ಅತ್ತ ಕಡೆ ಭಾರ್ಗವಿ ತನ್ನ ಗಂಡನ್ನ ಅಬ್ಸರ್ವ್ ಮಾಡ್ತಿದ್ದಾಳೆ. ಬಿಕಾಸ್ ಇಲ್ಲಿ ಅರ್ಜುನ್ ಬೃಂದ ಜೊತೆ ಮಾತನಾಡ್ತಿದ್ದಾರೆ. ಇಲ್ಲಿ ಅರ್ಜುನ್ ಆಲ್ರೆಡಿ ಶಕ್ತಿ ಪ್ರಸಾದ್ ರಾಜೀನಾಮೆ ಕೊಡ್ತಿರೋದನ್ನ ಟಿವಿಯಲ್ಲಿ ವಾಚ್ ಮಾಡಿದ್ರು. ಇತ್ತ ಕಡೆ ಬೃಂದಾಗೆ ಕಾಲ್ ಮಾಡಿದ, ಅಲ್ಲಿ ಅಪ್ಪ ಎಲ್ಲ ಹೇಗಿದ್ದಾರೆ ಅದಕ್ಕೆ ಅಂತ ಕೇಳಿದಾಗ, ಅಪ್ಪ ಎಲ್ಲ ಆರಾಮಾಗೇ ಇದ್ದಾರೆ, ನಾನು ಇದೀನಲ್ವಾ, ತುಂಬಾ ಕಷ್ಟ ಇದೆ ಅವ್ರಿಗೆ ಇರೋದು ತುಂಬಾ ಅವಮಾನ ಆಗಿದೆ ಅಲ್ವಾ, ಅದು ಎಲ್ಲವನ್ನೂ ಕೂಡ ಸಹಿಸ್ಕೊಂಡು ಮರೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಎಷ್ಟು ತಿಂಗಳು ತಗೊಳ್ಳುತ್ತೋ ಅಂತ ಹೇಳೋಕ್ಕಾಗೋದಿಲ್ಲ. ನಾನು ಅವರ ಜೊತೆಯಾಗೆ ನಿಂತು ಅವರ ಆರೋಗ್ಯ ಎಲ್ಲವನ್ನೂ ಕೂಡ ನೋಡ್ಕೋತಾ ಇದ್ದೀನಿ ಅಂತ ಹೇಳ್ತಾರೆ. ಅಪ್ಪನ ಆರೋಗ್ಯ ಈಗ ಹೇಗಿದೆ, ಅಪ್ಪ ನನ್ನ ಬಗ್ಗೆ ಈಗನಾದರೂ ಕೋಪ ಕಡಿಮೆ ಆಗಿದೆಯಾ ಅಂತ ಹೇಳಿ ಅರ್ಜುನ್ ಕೇಳಿದಾಗ, ಕೋಪ ಕಡಿಮೆ ಆಗುತ್ತಾ ಅರ್ಜುನ್, ಎಷ್ಟೆಲ್ಲ ನೋವಾಗಿದೆ ಅಲ್ವಾ, ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ನಿನ್ನ ಬಗ್ಗೆ ಅವ್ರ ಹತ್ರ ಮಾತನಾಡೋದಕ್ಕೆ, ಬಟ್ ಮಾವ ಯಾಕೋ ನಿನ್ನ ಬಗ್ಗೆ ಕೋಪ ಕಡಿಮೆ ಮಾಡ್ಕೋತಾನೆ ಇಲ್ಲ ಅಂತ ಹೇಳಿ ಬೃಂದ ಹೇಳ್ತಾರೆ. ಸರಿ ಆಯಿತು ಬಿಡಿ, ಅದಕ್ಕೆ ಬನ್ನಿ ನಾನು ನೋಡ್ಕೊಳ್ಳಿ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ. ನಂತರ ಇಲ್ಲಿ ಅರ್ಜುನ್ ಹತ್ರ ಭಾರ್ಗವಿ, ನೋಡಿ ಅರ್ಜುನ ಶಕ್ತಿ ಪ್ರಸಾದ್ ರಾಜೀನಾಮೆ ಕೊಟ್ಟಿದ್ದಾರೆ, ಬನ್ನಿ ನೋಟ್ ಬನ್ನಿ ಅಂತ ಹೇಳಿ ಕರೀತಾಳೆ. ತದನಂತರ ಅತ್ತ ಕಡೆ ಜಿ ಪಿ ಪಾಟೀಲ್ಗೂ ಕೂಡ ಶಕ್ತಿ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ವಿಷಯ ಗೊತ್ತಾಗುತ್ತೆ. ವಿಷಯ ಗೊತ್ತಾಗ್ತಿದ್ದಾಗನೇ ನಿಜಕ್ಕೂ ಶಕ್ತಿ ರಾಜೀನಾಮೆ ಕೊಟ್ಟಿದ್ದಾನೆ ಅನ್ನೋದನ್ನು ಒಪ್ಕೊಳ್ಳೋಕೆ ಆಗ್ತಿಲ್ಲ ಬೃಂದ. ನಿಜಕ್ಕೂ ಹೀಗಿದಲ್ಲ ಸಾಧ್ಯ, ಅವನು ಈ ಸ್ಥಾನಕ್ಕೆ ಬರೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾನೆ, ಕಷ್ಟಪಟ್ಟು ಈ ಸ್ಥಾನವನ್ನು ಇಷ್ಟು ಸುಲಭಕ್ಕೆ ಬಿಟ್ಕೊಟ್ಬಿಡ್ತಿದ್ದಾನೆ ಅಂದರೆ ಏನರ್ಥ? ಹಾಗಿದ್ರೆ ಅಂಥ ಒಂದು ಘಟನೆ ನಡೆದು ಹೋಗಿದೆಯಾ? ನಾನು ಮಾಡಿದಂಥ ಒಂದು ಸೋಲಿಂದ ಇವತ್ತು ಶಕ್ತಿ ತನ್ನ ಸ್ಥಾನವನ್ನೇ ಕಳ್ಕೊಂಡ್ಬಿಟ್ಟ, ನನ್ನಿಂದಾಗಿ ಇಷ್ಟೆಲ್ಲ ಆಗೋಯ್ತಾ, ನನಗೆ ಯಾವ ರೀತಿ ಮುಖ ತೋರಿಸ್ಬೇಕು ಅಂತಲೇ ಶಕ್ತಿಗೆ ಗೊತ್ತಾಗ್ತಿಲ್ಲ ಅಂತ ಜಿ ಪಿ ಹೇಳಿದಾಗ, ನೀವೇನು ಯೋಚನೆ ಮಾಡಬೇಡಿ ಮಾವ, ಎಲ್ಲ ಕೂಡ ಮುಂದೆ ಒಳ್ಳೇದಾಗತ್ತಾ, ವಿಕ್ಕಿ ಬಿಡುಗಡೆ ಆಗಿದ್ದಾನಲ್ವ, ಅದು ಕೂಡ ಖುಷಿ ವಿಷಯನೇ ತಾನೆ ಅಂತ ಬೃಂದ ಹೇಳಿದಾಗ, ಖಂಡಿತ ಹೌದು, ಸದ್ಯ ವಿಕ್ಕಿ ಆದರೂ ಬಿಡುಗಡೆ ಆದ್ನಲ್ಲ ಅಂತ ಹೇಳಿ ಜಿ ಪಿ ಕೂಡ ಅನ್ಕೋತಾರೆ. ತದನಂತರ ನಾನು ಶಕ್ತಿ ಅಂಕಲ್ನ ಭೇಟಿ ಮಾಡಿದ್ದೆ ಮಾವ, ನಿಮಗೆ ಹೇಳಿದ್ದೆ ಅಲ್ವಾ ಭೇಟಿ ಮಾಡ್ತೀನಿ ಅಂತ. ಅವ್ರು ತುಂಬ ಅಂದರೆ ತುಂಬ ಕೋಪ ಮಾಡ್ಕೊಂಡಿದ್ರು, ನಿಮ್ಮ ಬಗ್ಗೆ ಅಂತೂ ತುಂಬ ವಿಚಾರ ಮಾಡಿಕೊಂಡ್ರು, ನನ್ನನ್ನು ಕೂಡ
ಬೈದ್ಬಿಟ್ಟು ಬಟ್ ನನ್ನನ್ನು ಬೈದರು ಅನ್ನೋ ಕಾರಣಕ್ಕೆ ನಾನು ಮಾತಾಡ್ತೇವೆ ಬರೋಕ್ಕಾಗತ್ತಾ? ನನಗೆ ನಿಮ್ಮ ಮನಸ್ಸಿನ ನೆಮ್ಮದಿ ಮುಖ್ಯವಾಗುತ್ತೆ. ನೀವು ಶಕ್ತಿ ಅಂಕಲ್ ಜೊತೆ ಸ್ನೇಹವನ್ನು ಕಳ್ಕೊಂಡು ಈ ರೀತಿಯಾಗಿ ಕುಸಿದು ಹೋಗಿರುವುದನ್ನು ನನ್ನಿಂದ ನೋಡೋಕ್ಕಾಗ್ತಿರ್ಲಿಲ್ಲ. ಅದೇ ಕಾರಣಕ್ಕೆ ನಾನು ಹೋಗಿ ಅವ್ರ ಹತ್ರ ಮಾತಾಡಿದೆ, ಬೈದರು. ಬಟ್ ಆ ನಂತರ ಅವ್ರಿಗೂ ಕೂಡ ನಿಮ್ಮ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಇದೆ, ನಾನು ಅರ್ಥ ಮಾಡಿಸ್ದೆ. ಬೇಕು ಅಂತ ಮಾಡಿದ್ದಲ್ಲ, ನಿಜಕ್ಕೂ ಕೂಡ ಮಾವ ನಿಮಗೆ ಒಳ್ಳೇದು ಮಾಡಬೇಕು ಅಂತಲೇ ಬಯಸಿದ್ದು ಅಂತೆಲ್ಲನೂ ಕೂಡ ಹೇಳಿದಾಗ ಅವ್ರಿಗೂ ಕೂಡ ಅರ್ಥ ಆಯಿತು ಮಾವ. ಅವರು ಮನಸ್ಸಲ್ಲಿ ಸ್ವಲ್ಪ ಕೋಪ ಇದೆ, ಅದು ಕಡಿಮೆ ಆದಮೇಲೆ ಖಂಡಿತ ಅವರು ನೀವು ಒಂದು ಆಗ್ತೀರಾ ಅಂತ ಹೇಳಿ ಬೃಂದ ಹೇಳಿದಾಗ ನಿಜಕ್ಕೂ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲದು ಬೃಂದ, ನನಗೋಸ್ಕರ ಎಷ್ಟೆಲ್ಲ ಮಾಡ್ತಿದ್ಯಾ ನೀನು ಅಂತ ಹೇಳ್ತಾರೆ. ಇದರಿಂದ ಬೃಂದಾಗೆ ಫುಲ್ ಖುಷಿ ಆಗಿಬಿಡುತ್ತೆ. ಯಾಕಂದರೆ ಸಿಟಿಯ ಫೇಮಸ್ ಲಾಯರ ನನ್ನ ಮಾತನ್ನು ಕೇಳ್ತಿದ್ದಾರೆ ಅಂದರೆ ನಿಜಕ್ಕೂ ನನ್ನ ದರ್ಬಾರ್ ಶುರುವಾಗಿದೆ ಅಂತಲೇ ಅರ್ಥ ಅಂತ ಬೃಂದ ಅನ್ಕೋತಾಳೆ. ಅತ್ತ ಕಡೆ ಚುರಣ್ಣ ಅಪ್ಪನ ಹತ್ರ ಬರ್ತಾರೆ. ಅಪ್ಪ ನೀವು ಯಾಕೆ ಬೃಂದಾನ ನಂಬ್ತಾ ಇದ್ದೀರಾ? ಬೃಂದಾನ ನಂಬೇಡಿ, ಅವಳು ತುಂಬಾ ಸ್ವಾರ್ಥಿ. ಅವಳು ಏನೇ ಮಾಡಿದ್ರು ಅದರಲ್ಲಿ ಅವಳ ಸ್ವಾರ್ಥನ ನೋಡ್ತಾಳೆ. ನೀವು ಅವಳನ್ನು ನಂಬಿ ಹಾಳಾಗಬೇಡಿ ಅಪ್ಪ ಅಂತ ಹೇಳ್ತಿದ್ರೆ ಇತ್ತ ಕಡೆ ಜಿ ಪಿ ಏನು ಮಾತಾಡ್ತಿದ್ಯಾ ನೀನು? ನನಗೆ 2 ಮಕ್ಕಳಿದ್ದಾರೆ. ಕೆಲವೊಮ್ಮೆ ತಂದೆ ತಾಯಿ ದುಡಿದಿರ್ತಾರೆ, ಆಗ ಮಕ್ಕಳು ಚಿಕ್ಕವರಾಗಿರ್ತಾರೆ ಅಂತ ಅರ್ಥ. ಬಟ್ ತಂದೆ ತಾಯಿ ಕಷ್ಟ ಪಡ್ತಿದ್ದಾರೆ, ಮಕ್ಕಳಿಂದ ಅವ್ರಿಗೆ ಕಷ್ಟ ಆಗ್ತದೆ ಅಂದರೆ ಅರ್ಥ ಮಕ್ಕಳು ದೊಡ್ಡವರಾಗಿದ್ದಾರೆ ಬಟ್ ಬೇಜವಾಬ್ದಾರಿಗಳಾಗಿದ್ದಾರೆ ಅನ್ನೋದು ಅರ್ಥ. ನನ್ನ ಮಕ್ಕಳು ಕೂಡ ಹಾಗೇನೆ. ನನಗೆ 2 ಮಕ್ಕಳ ಜಾಗದಲ್ಲಿ ಒಬ್ಳು ಸೊಸೆ ಇದ್ದಾಳೆ, ಅವಳಿಗೆ ಎಲ್ಲವನ್ನ ಕೂಡ ನಿಭಾಯಿಸ್ತಾಳೆ. ಅವಳ ಮೇಲೆ ನನಗೆ ನಂಬಿಕೆ ಇದೆ. ಯಾರು ಸ್ವಾರ್ಥಿಗಳಾಗುವುದಿಲ್ಲ, ಈ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಸ್ವಾರ್ಥಿಗಳೇ ಆಗಬೇಕಾಗತ್ತಲ್ವ ಅಂತ ಹೇಳಿ ಜೆ ಪಿ ಬೃಂದ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಇದೆಲ್ಲವನ್ನ ಕೂಡ ಶಕುಂತಲಾ ಅಜ್ಜಿ ಕೂಡ ಕೇಳಿಸ್ಕೊಂಡಿದ್ದ. ಇದೇನಿದು, ನನ್ನ ಮಗ ಶಕ್ತಿ ಆಯಿತು, ಈಗ ಬೃಂದಾನ ನಂಬ್ತದಾನೆ, ಬೃಂದ ರಾಕ್ಷಸಿ, ಅವಳನ್ನು ನಂಬ್ಕೊಂಡು ನನ್ನ ಮಗ ಎಂಥ ಪಾಡ್ಪಡ್ತಾನೋ ಅಂತಲೇ ಗೊತ್ತಾಗ್ತಿಲ್ಲ. ಇಲ್ಲ ಇದನ್ನು ಸರಿಪಡಿಸ್ಲೇಬೇಕು ಅಂತ ಅವ್ರು ಅನ್ಕೋತಿದ್ದಾರೆ. ಅತ್ತ ಕಡೆ ಶಕ್ತಿ ಪ್ರಸಾದ್ ಮತ್ತು ವಂದನ ವಿಕ್ಕಿಯನ್ನು ಬಲ್ಕ್ ಮಾಡ್ತಾರೆ. ವಿಕ್ಕಿ ಏನಪ್ಪಾ ಇದೆಲ್ಲ, ಯಾಕೆ ನೀವು ರಾಜೀನಾಮೆ ಕೊಡೋಕೆ ಹೋದ್ರಿ ಅಂದಾಗ, ನಾನು ರಾಜೀನಾಮೆ ಕೊಟ್ಟು ರಾಜಕೀಯದಿಂದ ದೂರ ಉಳಿತಿದ್ದೀನಿ ಅಂತ ಅನ್ಕೋಬೇಡ, ಅದ್ರ ಮುಖಾಂತರ ಬೇರೆ ರೀತಿಯಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಿದ್ದೀನಿ ಮಗನ, ನೀನು ನನ್ನ ಉತ್ತರಾಧಿಕಾರಿಯಾಗಿ ಬರ್ತೀಯ ಅಂತ ಹೇಳ್ತಾರೆ. ಇದರಿಂದ ಕನ್ಫ್ಯೂಷನ್ ಆಗ್ತದೆ ವಿಕ್ಕಿಗೆ. ಏನು ಮಾತಾಡ್ತಿದ್ರ ಅಂದಾಗ ನಾನು ಕರೆಕ್ಟಾಗಿ ಮಾತಾಡ್ತಿದ್ದೀನಿ ಅಂತ ಹೇಳಿ ಬೃಂದ ಹೇಳ್ದಂಥ ಎಲ್ಲ ಒಂದು ಪ್ಲ್ಯಾನನ್ನು ಕೂಡ ಶಕ್ತಿ ವಿಕ್ಕಿ ಹತ್ರ ಹೇಳ್ತಾರೆ. ಬೃಂದ ಮಾತನ್ನು ನಂಬ್ಕೊಂಡು ಇಷ್ಟೆಲ್ಲ ಹಾರಾಟ ಮಾಡ್ತಾ ಇದ್ದೀರಾ, ನಿಮ್ಮದು ಒಳ್ಳೆ ಸರಿ ಹೋಯ್ತಲ್ಲಪ್ಪ. ಬೃಂದ ಮಾತನ್ನು ಯಾಕೆ ನಂಬ್ಕೊಂಡು ನೀವು ಈ ರಾಜೀನಾಮೆ ಕೊಟ್ರೆ, ನೀವು ಮಾಡಿರೋ ಚೈಲ್ಡ್ ಕೆಲಸಕ್ಕೆ ಅನುಭವಿಸ್ತೀರಾ ಬೇಡಿ ಅಂತ ಹೇಳಿ ವಿಕ್ಕಿ ಹೇಳಿದಾಗ, ಇಲ್ಲ ವಿಕ್ಕಿ ನಾನು ಕರೆಕ್ಟಾಗಿ ಡೆಸಿಷನ್ ತೊಗೊಂಡಿದ್ದೀನಿ ಅಂತ ಹೇಳ್ತಾರೆ. ನೀನು ಇನ್ನು ಮುಂದೆ ಮಿನಿಸ್ಟ್ರು ವಿಕ್ಕಿ ಆಗ್ತೀಯಾ, MLA ವಿಕ್ಕಿ ಆಗ್ತೀಯಾ, ನಿನ್ನ ಪರವಾಗಿ ಖಂಡಿತವಾಗ್ಲೂ ನಾವಿರ್ತೀವಿ. ಇನ್ನು ಮುಂದೆ ನಾವು ಕುಡಿಯೋದು ಗಿಡಿಯೋದು ಕೆಟ್ಟ ಕೆಲಸ ಮಾಡೋದು ಅಲ್ಲ, ಜನಗಳ ಮುಂದೆ ನಾವು ತುಂಬ ಒಳ್ಳೆಯವರು ಅನ್ನೋ ರೀತಿ ಪೋಟ್ರಿ ಆಗಬೇಕು. ಭಾರ್ಗವಿ ಕೆಟ್ಟೋಳು ಅನ್ನೋ ರೀತಿ ಪೋಟ್ರಿ ಆಗಬೇಕು. ಭಾರ್ಗವಿಯನ್ನು ಜನಗಳು ಕೆಟ್ಟೋರು ಅಂತ ಹೇಳಬೇಕು. ನಮ್ಮ ಪರವಾಗಿ ಜನಗಳು ಬ್ಯಾಟಿಂಗ್ ಮಾಡಬೇಕು. ಈಗ ಸನ್ಯಾಸಿಗಳು ಇರ್ತಾರಲ್ವ, ಕಳ್ಳ ಸನ್ಯಾಸಿಗಳು ತುಂಬಾ ಒಳ್ಳೆಯವರಪ್ಪ, ಸಜ್ಜನರಂಥವ್ರು ಇಲ್ಲವೇ ಇಲ್ಲ ಅನ್ನೋ ರೀತಿ. ಹಾಗೆ ಇನ್ನು ಮುಂದೆ ನಾವು ಎಲ್ಲರೂ ಕೂಡ ಇರಬೇಕು. ಕೋಪ ಮಾಡ್ಕೋಬಾರ್ದು, ತಾಳ್ಮೆಗೆಡಬಾರ್ದು, ತಪ್ಪು ಮಾಡಬಾರ್ದು, ಕುಡಿಬಾರ್ದು ಅಂತ ಶಕ್ತಿ ಮಕ್ಕಳಿಗೆ ಎಲ್ರಿಗೂ ಕೂಡ ಹೇಳ್ಕೊಡ್ತಾರೆ. ಈ ಕಡೆ ವಿಕ್ಕಿ ಸೂಪರ್ ಐಡಿಯಾ ಅಂತ ಹೇಳಿ ವಿಕ್ಕಿ ಕೂಡ ಹೇಳ್ತಾರೆ. ತದನಂತರ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ರೀತುನ ಇಲ್ಲಿ ವಿಕ್ಕಿ ಜೊತೆ ಕಳಿಸ್ಬೇಕು, ಅವರ ಮನೆಗೆ ಕಳಿಸ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಅರ್ಜುನ್ ಜೊತೆ ಮಾತನಾಡಿ ಭಾರ್ಗವಿ ವಿಕ್ಕಿಗೆ ಕಾಲ್ ಮಾಡ್ತಾರೆ. ವಿಕ್ಕಿಗೆ ಕಾಲ್ ಮಾಡ್ತಿದ್ದಾಗೆ ಆ ಕಡೆಯಿಂದ ವಿಕ್ಕಿ ಏನು ಮಾತಾ, ಈ ಸತ್ತಿದ್ಯೇನೋ ಬದುಕಿದ್ಯೇನೋ ಅಂತ ಕಾಲ್ ಮಾಡಿದ್ಯಾ ನೀನು ಅಂತ ಕೇಳ್ತಾರೆ. ಈ ಕಡೆ ಭಾರ್ಗವಿ ಅದು ಹಾಗಲ್ಲ, ನೀನು ಜೈಲಿಂದ ಬಿಡುಗಡೆ ಆಗಿದೆಯಾ ಅಲ್ವಾ, ರೀತುನ ಇನ್ಮುಂದೆನಾದರೂ ನಿಮ್ಮ ಮನೆ ಕರ್ಕೊಂಡು ಹೋಗುವ ಅಂತ ಕೇಳೋದಕ್ಕೆ ಕಾಲ್ ಮಾಡ್ತೆ ಅಂತ ಹೇಳ್ತಾರೆ. ಹಾಗಿದ್ರೆ ಇಲ್ಲಿ ವಿಕ್ಕಿಗೆ ಪಾಠ ಕಲಿಸ್ಬೇಕಾಗಿದೆಯಾ? ಇಲ್ಲಿ ಭಾರ್ಗವಿ ವಿಕ್ಕಿಯ ಅಬ್ಬರ ಇನ್ನೂ ಕೂಡ ನಿಲ್ಲುವುದಲ್ವಾ? ನಾಟಕ ಮಾಡೋಕೆ ಹೋದಂಥ ವಿಕ್ಕಿ ಮತ್ತೆ ಕೆಟ್ಟಾಗೆ ಬೀಳ್ತಾರೆ. ಈ ಕಡೆ ಭಾರ್ಗವಿ ವಿಕ್ಕಿ ಮನೆಗೆ ಹೋಗಿ ಚಾಟಿ ಏಟನ್ನು ಕೊಟ್ಟು ರೀತುವನ್ನು ಬಿಟ್ಟು ಬರಬೇಕಾಗತ್ತಾ? ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.